ಹಲೋ ಸ್ಟೂಡೆಂಟ್ಸ್, ಇವತ್ತು ನಾವು ಹಿಂದೂ ಪೇಪರ್ನ ಒಂದು ಆರ್ಟಿಕಲ್ನ ಡಿಸ್ಕಸ್ ಮಾಡೋಣ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಆರ್ಟಿಕಲ್. ಸೊ ಹಿಂದೂ ಪೇಪರ್ಲಿ ಮಲೇರಿಯಾ ವ್ಯಾಕ್ಸಿನ್ ಬಗ್ಗೆ ಒಂದು ಆರ್ಟಿಕಲ್ ಬಂದಿತ್ತು. ಸ್ವಲ್ಪ ಈಗ ಮಲೇರಿಯಾ ಕಾಯಿಲೆ ಹೇಗೆ ಬರುತ್ತೆ, ವ್ಯಾಕ್ಸಿನ್ ಯಾರು ಡೆವಲಪ್ ಮಾಡಿದ್ರು ಸ್ವಲ್ಪ ತಿಳ್ಕೊಳ್ಳೋಣ. ಈ ವ್ಯಾಕ್ಸಿನ್ನ ಬ್ರಿಟನ್ ಒಂದು ಕಂಪನಿ, ಬಯೋಟೆಕ್ನಾಲಜಿ ಕಂಪನಿ GSK ಅಂತ ಹೇಳಿ ಅವರು ಈ ವ್ಯಾಕ್ಸಿನ್ನ ಡೆವಲಪ್ ಮಾಡಿರೋದು. ಸುಮಾರು 35 ವರ್ಷಗಳ ಸತತ ಪರಿಶ್ರಮದಿಂದ ಈ ವ್ಯಾಕ್ಸಿನ್ನ ಡೆವಲಪ್ ಮಾಡಿದ್ರು. ಈ ವಾಹಕಗಳ ಮೂಲಕ ಹರಡ್ತಕ್ಕಂಥ ಒಂದು ಕಾಯಿಲೆಗಳಿಗೆ ಇದೇ ಮೊದಲ ವ್ಯಾಕ್ಸಿನ್ ಅಂತ ಹೇಳಲಾಗ್ತದೆ. ಈ ವ್ಯಾಕ್ಸಿನ್ ಈಗ ಆಫ್ರಿಕಾ ಖಂಡದಲ್ಲಿನ ಕ್ಯಾಮ್ರೂನ್ ದೇಶದಲ್ಲಿ ಮೊದಲಿಗೆ ಇದನ್ನು ಉಪಯೋಗಿಸ್ತಾ ಇದ್ದಾರೆ. ಸೊ ಮಲೇರಿಯಾ ಕಾಯಿಲೆ ಇದೇನಿದು, ಹೇಗೆ ಬರುತ್ತೆ ಅಂತ ಸ್ವಲ್ಪ ನೋಡೋಣ. ಮಲೇರಿಯಾ ಕಾಯಿಲೆ ಒಂದು ಕಾಲದಲ್ಲಿ ಇದು ಕೆಟ್ಟ ಗಾಳಿ ಸೇವನೆಯಿಂದ ಬರ್ತಕ್ಕಂಥ ಕಾಯಿಲೆ ಅಂತ ನಂಬಿದ್ರು. ಹಾಗಾಗಿ ಅದಕ್ಕೆ ಹೆಸರು ಮಲೇರಿಯಾ ಅಂತ ಬಂದಿತ್ತು. ಮಾಲ್ ಏರ್ ಅಂತ ಅರ್ಥ. ಮಾಲ್ ಏರ್, ಕೆಟ್ಟ ಗಾಳಿ ಅನ್ನೋ ಅರ್ಥದಲ್ಲಿ ಸೊ ಅದಕ್ಕೆ ಹೆಸರು ನೀಡಲಾಯಿತು. ಆದರೆ ನಂತರ ದಿವಸಗಳಲ್ಲಿ ಗೊತ್ತಾಗುತ್ತೆ ಅದು ಕೆಟ್ಟ ಗಾಳಿ ಸೇವನೆಯಿಂದ ಎಲ್ಲ ಸೂಕ್ಷ್ಮಜೀವಿಯಿಂದ ಬರ್ತಕ್ಕಂಥ ಕಾಯಿಲೆ ಅಂತ. ಸೊ ಸೂಕ್ಷ್ಮಜೀವಿ ಅಂದರೆ ಯಾವ ಸೂಕ್ಷ್ಮಜೀವಿ? ಇಲ್ಲಿ ಒಂದು ಏಕಕೋಶ ಜೀವಿ. ಸೂಕ್ಷ್ಮಜೀವಿಗಳು 4 ರೀತಿಯ ಸೂಕ್ಷ್ಮಜೀವಿಗಳಿದ್ದಾವೆ. ಬ್ಯಾಕ್ಟೀರಿಯಾ, ವೈರಸ್, ಶಿಲೀಂಧ್ರ, ಹಾಗೆ ಏಕಕೋಶ ಜೀವಿಗಳು. ಸೊ ಈ ಕಾಯಿಲೆ ಒಂದು ಏಕಕೋಶ ಜೀವಿಯಿಂದ ಬರ್ತದೆ. ಸೊ ಈ ಕಾಯಿಲೆ ತರ್ತಕ್ಕಂಥ ಒಂದು ಏಕಕೋಶ ಜೀವಿ ಪ್ಲಾಸ್ಮೋಡಿಯಂ ಪಂಗಡಕ್ಕೆ ಸೇರಿದೆ. ಸೊ ಪ್ಲಾಸ್ಮೋಡಿಯಂ ಪಂಗಡಕ್ಕೆ ಸೇರಿರ್ತಕ್ಕಂಥ 4 ಪ್ರಭೇದಗಳು. ಸೊ ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್, ಇನ್ನೊಂದು ಪ್ಲಾಸ್ಮೋಡಿಯಂ ಓವಲ್ ಅಂತ ಹೇಳಿ, ಇನ್ನೊಂದು ಸೂಕ್ಷ್ಮಜೀವಿ ಪ್ಲಾಸ್ಮೋಡಿಯಂ ಮಲೇರಿಯಾ ಅಂತ, ಸೊ ಇನ್ನೊಂದು ಪ್ರಭೇದ ಪ್ಲಾಸ್ಮೋಡಿಯಂ ಫಾಲ್ಸಿಪಾರಮ್ ಅಂತ. ಈ 4 ಪ್ರಭೇದಗಳು ಸೊ ಮಲೇರಿಯಾ ಕಾಯಿಲೆನ ತರ್ತವೆ. ಸೂಕ್ಷ್ಮದರ್ಶಕದ ಕೆಳಗಡೆ ಈ ಸೂಕ್ಷ್ಮಜೀವಿಗಳು ನೋಡಿದಾಗ ಸೊ ಅವುಗಳು ಈ ಥರ ಕಾಣಿಸುತ್ತೆ. ಪ್ಲಾಸ್ಮೋಡಿಯಂ ಫಾಲ್ಸಿಪಾರಮ್ ಈ ಥರ ಇರ್ತದೆ. ಓಕೆ, ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಸೂಕ್ಷ್ಮಜೀವಿ ಸೊ ಈ ರೀತಿ ಕಾಣುತ್ತೆ. ಸೊ ಈ ಸೂಕ್ಷ್ಮಜೀವಿ ಇದು ತನ್ನ ಜೀವನ ಚಕ್ರವನ್ನು ಪೂರ್ಣಗೊಳಿಸ್ಬೇಕು ಅಂದರೆ ಇದಕ್ಕೆ ಮನುಷ್ಯನೂ ಬೇಕು ಮತ್ತು ಸೊಳ್ಳೆನೇ ಬೇಕು. ಓಕೆ, ತನ್ನ ಜೀವನ ಚಕ್ರವನ್ನು ಪೂರ್ಣಗೊಳಿಸ್ಕೊಳ್ಳಿಕ್ಕೆ ಸೊ ಮನುಷ್ಯ ಮತ್ತು ಸೊಳ್ಳೆ ಇಬ್ಬರೇನು ಆಶ್ರಯಿಸುತ್ತೆ. ಪ್ಲಾಸ್ಮೋಡಿಯಂ ಪಂಗಡಕ್ಕೆ ಸೇರಿರ್ತಕ್ಕಂಥ ಈ 4 ಪ್ರಭೇದಗಳಿಗೆ ಮನುಷ್ಯ ಪ್ರಾಥಮಿಕ ಆಶ್ರಯಜೀವಿ ಆಗ್ತದೆ. ಓಕೆ, ಇಂಗ್ಲೀಷಲ್ಲಿ ಪ್ರೈಮರಿ ಹೋಸ್ಟ್ ಅಂತ ಹೇಳ್ತೀವಿ. ಅದು ಸೊಳ್ಳೆ ತೆಗೆದುಕೊಂಡಾಗ ಸೊಳ್ಳೆ ದ್ವಿತೀಯ ಆಶ್ರಯಜೀವಿ ಆಗುತ್ತೆ, ಸೆಕೆಂಡ್ರಿ ಹೋಸ್ಟ್ ಅಂತ ಹೇಳ್ತೀವಿ. ಓಕೆ, 2 ಆಶ್ರಯಜೀವಿಗಳಲ್ಲಿ ಸೊ ತನ್ನ ಜೀವನ ಚಕ್ರವನ್ನು ಪೂರ್ಣಗೊಳಿಸ್ಕೊಳ್ತದೆ. ಮನುಷ್ಯನಲ್ಲಿ ಪರಾವಲಂಬಿಯ ಪೋಷಣೆ ಆಗುತ್ತೆ. ಹಾಗೆ ಸೊಳ್ಳೆ ತೆಗೆದುಕೊಂಡಾಗ ಸೊಳ್ಳೆ ಏನಕ್ಕೆ ಬೇಕಾಗಿದೆ ಅದಕ್ಕೆ ಅಂತಂದಾಗ ಸೊಳ್ಳೆಯಲ್ಲಿ ಅದರ ಸಂತಾನೋತ್ಪತ್ತಿ ಆಗುತ್ತೆ. ಸೊ ನಾವು ಸಾಮಾನ್ಯವಾಗಿ ಈ ಆಶ್ರಯಜೀವಿಗಳನ್ನು ಸೊ ಅದನ್ನು ಪ್ರಾಥಮಿಕ ಮತ್ತು ದ್ವಿತೀಯ ಅಥವಾ ಮಧ್ಯಂತರ ಅಂತ ಹೇಗೆ ಹೇಳ್ತೀವಿ ಅಂತಂದರೆ, ಯಾವ ಆಶ್ರಯಜೀವಿಯಲ್ಲಿ ಪರಾವಲಂಬಿಯ ಪೋಷಣೆ ಆಗುತ್ತೋ ಅದನ್ನು ಪ್ರಾಥಮಿಕ ಆಶ್ರಯಜೀವಿ ಅಂತ ಹೇಳ್ತೀವಿ. ಹಾಗೆ ಸೊ ಯಾವ ಆಶ್ರಯಜೀವಿಯಲ್ಲಿ ಅದರ ಸಂತಾನೋತ್ಪತ್ತಿ ಆಗುತ್ತೋ, ಅದರ ವಂಶವೃದ್ಧಿ ಆಗುತ್ತೋ ಆ ಆಶ್ರಯಜೀವಿಯನ್ನು ಮಧ್ಯಂತರ ಆಶ್ರಯಜೀವಿ ಅಥವಾ ಸೊ ದ್ವಿತೀಯ ಆಶ್ರಯಜೀವಿ ಅಂತ ಹೇಳ್ತೀವಿ. ಸೊ ಇಲ್ಲಿ ಸೊಳ್ಳೆ ದ್ವಿತೀಯ ಆಶ್ರಯಜೀವಿ ಆಯಿತು, ಮನುಷ್ಯ ಪ್ರಾಥಮಿಕ ಆಶ್ರಯಜೀವಿ ಆಗ್ತಾನೆ. ಸೊ ಮನುಷ್ಯನ ರಕ್ತದಲ್ಲೇ ಅದರ ಪೋಷಣೆ ನಡೀತಕ್ಕಂಥದ್ದು. ಪರಾವಲಂಬಿ ಮೊದಲು ನಮ್ಮ ದೇಹಕ್ಕೆ ಸೇರಿಕೊಂಡಾಗ ಸೊ ರಕ್ತದ ಮೂಲಕ ಅದು ಯಕೃತ್ತಿಗೆ ಬರುತ್ತೆ. ಯಕೃತ್ನಲ್ಲಿ ಅದರ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡ್ಕೊಳ್ಳುತ್ತೆ. ಅಲೈಂಗಿಕ ರೀತಿಯಿಂದ ತನ್ನ ಸಂತಾನೋತ್ಪತ್ತಿಯನ್ನು ಮಾಡ್ಕೊಳ್ತದೆ. ಸಂಖ್ಯೆಯನ್ನು ಹೆಚ್ಚಿಗೆ ಮಾಡಿಕೊಂಡು ನಂತರ ಕೆಂಪು ರಕ್ತವನ್ನು ಪ್ರವೇಶಿಸುತ್ತೆ. ಸೊ ಕೆಂಪು ರಕ್ತ ಕಣಗಳಲ್ಲಿರ್ತಕ್ಕಂಥ ಹೀಮೋಗ್ಲೋಬಿನ್ನ ಅದು ಆಹಾರವಾಗಿ ತೆಗೆದುಕೊಳ್ತದೆ. ಅದನ್ನು ಆಹಾರವಾಗಿ ಸೇವಿಸಿ ಹೆಮೋಜೋಯಿನ್ ಅನ್ನೋ ಒಂದು ರಾಸಾಯನಿಕ ವಸ್ತುವನ್ನು ಬಿಡುಗಡೆ ಮಾಡ್ತದೆ. ಹೆಮೋಜೋಯಿನ್ ಅನ್ನೋ ಒಂದು ವಿಷವಸ್ತುವನ್ನು ಬಿಡುಗಡೆ ಮಾಡುತ್ತೆ. ಯಾವಾಗ ರಕ್ತದಲ್ಲಿ ಹೆಮೋಜೋಯಿನ್ ಅನ್ನೋ ವಿಷವಸ್ತು ಬಿಡುಗಡೆ ಆಯಿತು, ಈಗ ವ್ಯಕ್ತಿಯಲ್ಲಿ ಕಾಯಿಲೆ ಲಕ್ಷಣಗಳು ಕಂಡುಬರ್ತಕ್ಕಂಥದ್ದು. ಸೊ ಹಾಗೆ ಹಲವು ಹಂತಗಳಾದ ನಂತರ ಸೊ ಇದು ಮನುಷ್ಯನಲ್ಲಿ ಗ್ಯಾಮಾಂಟೋಸೈಟ್ ಅನ್ನೋ ಹಂತಕ್ಕೆ ಸೊ ಅದರ ಜೀವನ ಚಕ್ರ ಮನುಷ್ಯನಲ್ಲಿ ನಿಂತು ಹೋಗ್ತದೆ. ಸೊ ಇಲ್ಲಿಂದ ನಂತರ ಅದರ ಒಂದು ಚಕ್ರ, ಜೀವನ ಚಕ್ರ ಅದು ಮುಂದುವರಿಬೇಕಂದ್ರೆ ಇದು ಸೊಳ್ಳೆ ಬೇಕಾಗ್ತದೆ. ಯಾಕೆ ನಮ್ಮಲ್ಲೇ ಅದರ ಜೀವನ ಚಕ್ರ ಪೂರ್ಣಗೊಳಿಸ್ಬೋದಿತ್ತಲ್ಲ, ಸೊಳ್ಳೆ ಹಾಕಬೇಕಾಗಿದೆ ಅಂತಂದರೆ ಸೊ ನಂತರ ಸಂತಾನೋತ್ಪತ್ತಿ ಮಾಡ್ಕೋಬೇಕು ಅಂದರೆ ಅದಕ್ಕೆ ತಾಪಮಾನ ಕಡಿಮೆ ಬೇಕಾಗಿರ್ತದೆ. ಟೆಂಪ್ರೇಚರ್ ಕಡಿಮೆ ಇರ್ತಕ್ಕಂಥ ಒಂದು ಬಾಡಿ ಬೇಕಾಗುತ್ತೆ, ಅಥವಾ ಟೆಂಪ್ರೇಚರ್ ಕಡಿಮೆ ಇರ್ತಕ್ಕಂಥ ಒಂದು ಆಶ್ರಯಜೀವಿ ಬೇಕಾಗ್ತದೆ.
ನಮ್ಮ ಬಾಡಿ ಟೆಂಪ್ರೇಚರ್ಗೆ ಪರಾವಲಂಬಿಗೆ ಹೆಚ್ಚಿಗಾಯಿತು. ಸೊ ಹೆಚ್ಚಿನ ತಾಪಮಾನ ನಮ್ಮ ದೇಹದ ತಾಪಮಾನ ಹೆಚ್ಚಿಗಿರೋದ್ರಿಂದ ಪರಾವಲಂಬಿಗೆ ಹೆಚ್ಚಿಗಿರೋದ್ರಿಂದ ಸೊ ಅಲ್ಲಿ ಸಂತಾನೋತ್ಪತ್ತಿ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ಕಡಿಮೆ ತಾಪಮಾನ ಇರ್ತಕ್ಕಂಥ ಒಂದು ಆಶ್ರಯಜೀವಿ ಬೇಕು. ಹಾಗಾಗಿ ಸೊ ಸೊಳ್ಳೆಯನ್ನು ಪ್ರವೇಶಿಸುತ್ತೆ. ಸೊಳ್ಳೆ ಯಾವಾಗ ಬಂದು ಕಚ್ಚುತ್ತೋ ಸೊ ಗ್ಯಾಮೆಂಟೋಸೈಟ್ಸು ಸೊಳ್ಳೆ ದೇಹಕ್ಕೆ ಹೋಗ್ತದೆ. ಸೊಳ್ಳೆ ಹೊಟ್ಟೆಯಲ್ಲಿ ಸಂತಾನೋತ್ಪತ್ತಿ ನಡೆಯುತ್ತೆ. ಸೊ ನಡೆದು ಇಂಥ ಹಲವು ಹಂತಗಳು ಅಲ್ಲಿ ಜೀವನ ಚಕ್ರ ಕೊನೆಸಾಗಿ ಸ್ಪೋರೋಸೈಟ್ಸ್ ಆಗಿ ಈ ಸೊಳ್ಳೆ ಜಲಗ್ರಂಥಿಗಳಲ್ಲಿ ಇರ್ತದೆ. ಸೊ ಸೊಳ್ಳೆ ಕಡಿದಾಗ ಆ ಜಲಗ್ರಂಥಿಯಲ್ಲಿರ್ತಕ್ಕಂಥ ಸ್ಪೋರೋಸೈಟ್ಸು ಸೊ ಮನುಷ್ಯನ ದೇಹವನ್ನು, ಮನುಷ್ಯನ ರಕ್ತವನ್ನು ಪ್ರವೇಶಿಸುತ್ತೆ. ಸೊ ಪ್ರವೇಶಿಸಿ ಮತ್ತು ಯಕೃತ್ತು ಒಳಗಡೆ ಪ್ರವೇಶಿಸಿ ಸೊ ಸಂತಾನ ಅಲ್ಲಿ ಅಲೈಂಗಿಕ ರೀತಿಯಲ್ಲಿ ಸೊ ಸಂಖ್ಯೆಯನ್ನು ಹೆಚ್ಚು ಮಾಡ್ಕೊಂಡು ಹೋಗ್ತಾ ಇರ್ತದೆ. ಸೊ ಈ ರೀತಿ ಇದರ ಜೀವನ ಚಕ್ರ ಪೂರ್ಣಗೊಳ್ಳಬೇಕು ಅಂತಂದರೆ ಮನುಷ್ಯ ಮತ್ತು ಸೊಳ್ಳೆ ಈ ಎರಡೂ ಆಶ್ರಯಜೀವಿಗಳು ಬೇಕಾಗಿರ್ತದೆ. ಸೊ ಮಲೇರಿಯಾ ಕಾಯಿಲೆ ನಾವು ಹೆಚ್ಚಿಗೆ ನಾವೆಲ್ಲಿ ಕಾಣ್ತೀವಿ? ದಟ್ಟ ಅರಣ್ಯ ಪ್ರದೇಶ ಇರ್ತಕ್ಕಂಥ, ಸೊ ಅತಿಯಾದ ಮಳೆ ಬೀಳ್ತಕ್ಕಂಥ ಒಂದು ದೇಶಗಳು. ಸೊ ಹೆಚ್ಚಿಗೆ ಸಾಮಾನ್ಯವಾಗಿ ಈ ಪ್ರದೇಶಗಳಲ್ಲಿ ನಾವು ಕಾಣ್ತಾ ಇರ್ತೀವಿ. ಸೊ ಈಗ ನೋಡಿದಾಗ ಆಫ್ರಿಕಾ ಖಂಡ ದಟ್ಟ ಅರಣ್ಯವನ್ನು ಹೊಂದಿರತಕ್ಕಂಥ ಖಂಡ, ಅಲ್ಲಿ ನಾವು ಮಲೇರಿಯಾ ಅತಿ ಹೆಚ್ಚಿಗಿರ್ತಕ್ಕಂಥದ್ದನ್ನು ಕಾಣ್ಬೋದು. ಹಾಗೆಯೇ ಸೌತ್ ಈಸ್ಟ್ ಏಷ್ಯನ್ ರೀಷನ್ಸ್ ತೆಗೆದುಕೊಂಡಾಗ ಇಂಡೋನೇಷ್ಯಾ, ಮಲೇಷ್ಯಾ ಈ ದೇಶಗಳಲ್ಲಿ ಕೂಡ ನಾವು ದಟ್ಟ ಅರಣ್ಯವನ್ನು ಕಾಣ್ಬೋದು. ಮಳೆ ಹೆಚ್ಚಿಗಿರ್ತದೆ, ತಾಪಮಾನ ಹೆಚ್ಚಿಗಿರುತ್ತೆ. ಸೊ ಟ್ರಾಪಿಕಲ್ ರೀಷನ್ ಮತ್ತು ಸೊ ಟೆಂಪ್ರೇಚರ್ಸಲ್ಲಿ ಸೊ ನಾವು ಹೆಚ್ಚಿಗೆ ಈ ಸೊಳ್ಳೆಗಳ ಸಂತತಿ ಇರ್ತಕ್ಕಂಥ ಕಾಣ್ಬೋದು. ಸೊ ಇಲ್ಲೇ ಸೊ ಮಲೇರಿಯಾ ಕಾಯಿಲೆ ಕೂಡ ಹೆಚ್ಚಿಗಿರೋದನ್ನ ನಾವು ನೋಡ್ತೀವಿ. ಸೊ ಮುಂದಿನ ದಿವಸಗಳಲ್ಲಿ ಈ ಮಲೇರಿಯಾ ವ್ಯಾಕ್ಸಿನ್ ನಮ್ಮ ದೇಶಕ್ಕೂ ಸಿಗ್ಬೋದು. ಸೊ ಮಲೇರಿಯಾ ಕಾಯಿಲೆ ಒಂದು ಸಂಖ್ಯೆ ನಮ್ಮ ದೇಶದಲ್ಲಿ ಕಡಿಮೆ ಆಗ್ಬೋದು ಅಂತ ಆಶಿಸೋಣ. ಈ ಕಾಯಿಲೆ ಹರಡ್ತಾ ಇರ್ತಕ್ಕಂಥ ಈಗ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ 2023 ರಿಪೋರ್ಟ್ನ ಪ್ರಕಾರ ಸೊ ಇಲ್ಲಿ ರೆಡ್ ಕಲರ್ ತೋರಿಸಿರ್ತಕ್ಕಂಥ ಒಂದು ಭಾಗ ಇದೆಯಲ್ಲ, ಭೂಭಾಗಗಳಿದೆಯಲ್ಲ, ಸೊ ಈ ಭಾಗದಲ್ಲಿ ಅತಿ ಹೆಚ್ಚಿಗೆ ಕಂಡು ಬಂದಿರತಕ್ಕಂಥದ್ದು. ಆಫ್ರಿಕಾ ನೋಡಿ, ಆಲ್ಮೋಸ್ಟ್ ಆಫ್ರಿಕಾ ಖಂಡದಲ್ಲಿ ಸೊ ನಾವು ಈ ಮಲೇರಿಯಾ ಕಾಯಿಲೆ ಇರೋದನ್ನು ಕಾಣ್ಬೋದು. ಹಾಗೆ ಇಂಡಿಯಾ, ಇಂಡೋನೇಷ್ಯಾ, ಮ್ಯಾನ್ಮಾರ್, ಬರ್ಮಾ, ಸೊ ಸೌತ್ ಈಸ್ಟ್ ಏಷ್ಯನ್ ರೀಷನ್ಸಲ್ಲಿ ಕೂಡ ಸೊ ಮಲೇರಿಯಾ ಅತಿ ಹೆಚ್ಚಿಗೆ ಇರ್ತಕ್ಕಂಥದ್ದನ್ನು ಕಾಣ್ಬೋದು. ಹಾಗೆ ಅಮೆಝಾನ್ ಕಾಡಿರ್ತಕ್ಕಂಥ ಪ್ರದೇಶ, ಸೊ ಮೆಕ್ಸಿಕೋ ಭಾಗ, ಸೊ ಮೀಸೋ ಅಮೆರಿಕನ್ ರೀಜನ್ ಅಂತ ಹೇಳ್ತೀವಿ, ಈ ಭಾಗದಲ್ಲಿ ಕೂಡ ಹೆಚ್ಚಿನ ಒಂದು ಮಲೇರಿಯಾ ಕೇಸಸ್ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ಸೊ ವ್ಯಾಕ್ಸಿನ್ ಈಗ ಡೆವಲಪ್ ಮಾಡಿರ್ತಕ್ಕಂಥ ವ್ಯಾಕ್ಸಿನಿಂದ ಸೊ ಮಲೇರಿಯಾ ಕಾಯಿಲೆಗಳು ಮುಂದಿನ ದಿವಸಗಳಲ್ಲಿ ಕಡಿಮೆ ಆಗುತ್ತೆ ಅಂತ ಆಶಿಸೋಣ. ಥ್ಯಾಂಕ್ ಯು.